ಆಹಾ, ಸಖತ್ತಾಗಿರೋ ಒಂದು ಬೀಟ್ರೂಟ್ ಹಲ್ವ ಮಾಡೋಣ. ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೀಟ್ರೂಟ್ ತೊಗೊಂಡಿದ್ದೀನಿ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇರಬಹುದು. ಸಣ್ಣ ಸೈಜ್ದು ಒಂದು 10-11 ಬೀಟ್ರೂಟ್ ತೊಗೊಂಡಿರೋ ಲೆಕ್ಕ. ಅದನ್ನು ಪೀಲ್ ಮಾಡಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳೋದು. ಆಮೇಲಿಂದ ಸಣ್ಣ ತುರಿನಲ್ಲಿ ತುರ್ಕೋಬೇಕು. ದಪ್ಪ ದಪ್ಪ ಬೀಟ್ರೂಟ್ ತೊಗೊಂಡಿದ್ರೆ ತುರಿಯೋ ಟೈಮ್ ಜಾಸ್ತಿ ಬೇಕಾಗಲ್ಲ. ಸಣ್ಣ ಸಣ್ಣ ಬೀಟ್ರೂಟ್ ಅಲ್ವಾ, ಸ್ವಲ್ಪ ಜಾಸ್ತಿ ಹೊತ್ತು ತೊಗೊಳುತ್ತೆ ತುರಿಯೋದಕ್ಕೆ. ನೋಡಿ, ಸಣ್ಣ ತುರಿ ತುರ್ಕೊಳ್ಳಿ. ದಪ್ಪ ತುರಿನಲ್ಲಿ ಚೆನ್ನಾಗಿರಲ್ಲ ಹಲ್ವಾ. ಅದಕ್ಕೋಸ್ಕರ ಫುಲ್ಲು ತುರಿದು ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲಿಂದ ಒಂದು ದಪ್ಪ ತಲದ ಬಾಣಲೆ ಇಟ್ಬಿಟ್ಟು, ಬಾಣಲೆ ಕಾದ್ಮೇಲಿಂದ ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ನೀವು ಇನ್ನೂ ಜಾಸ್ತಿ ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ ತುರಿದಿರೋ ಬೀಟ್ರೂಟ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ಎಲ್ಲದನ್ನೂ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಹುರಿದ ಮೇಲಿಂದ ಒಳ್ಳೆ ಘಮ ಘಮ ಅಂತ ಮನೆಯೆಲ್ಲ ಘಮ ಅನ್ನಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಹುರಿದ ಮೇಲಿಂದನೇ ನೀವು ಮುಂದಿನ ಸ್ಟೆಪ್ಪಿಗೆ ಹೋಗೋದು ಒಳ್ಳೆಯದು. ಹಾಗೆ ಮಾಡಿದ್ರೆ ಪಲ್ಯಕ್ಕೆ ಸ್ವೀಟ್ ಹಾಕಿರೋ ಥರ ಆಗಬಾರ್ದಲ್ವ, ಅದಕ್ಕೆ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ನೋಡಿ, 200 ml ಅಷ್ಟು ಹಾಲು ಸೇರಿಸಿದ್ದೀನಿ. ಬರೀ ಹಾಲನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ ಬೇಯಿಸೋದಕ್ಕೋಸ್ಕರ. ಬೀಟ್ರೂಟಿಗೆ ನಾನು ನೀರು ಹಾಕಿ ಬೇಯಿಸ್ತಾ ಇಲ್ಲ. ಹಾಲಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕೈ ಆಡಿಬಿಟ್ಟು ಆಮೇಲಿಂದ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಷ್ಟು ಹಾಲೇ ಸಾಕಾಗುತ್ತೆ. ಜಾಸ್ತಿ ಇದು ನೀರಿನ ಅಂಶ ಬಿಡುತ್ತಲ್ವ, ಹಾಗಾಗಿ ನಾವು ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಜಾಸ್ತಿ ಲಿಕ್ವಿಡ್ ಮಾಡಿಕೊಂಡ್ರೆ ಏನು ಅಂದರೆ ಅದು ನಿಂಗ್ಸೋಕ್ಕೆ ಇನ್ನೂ ತುಂಬ ಹೊತ್ತು ಬೇಕಾಗುತ್ತೆ. ಹಾಗಾಗಿ ನಾನು ಆದಷ್ಟು ಕಮ್ಮಿ ಟೈಮಲ್ಲಿ ಮಾಡೋಕ್ಕಾಗೋ ಥರದ್ದು ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದ್ರೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕಂದರೆ ಸ್ವೀಟ್ ಅಲ್ವಾ, ಸ್ವೀಟು ಹಲ್ವಾ ಇದೆಲ್ಲ ಮಾಡುವಾಗ ಸ್ವಲ್ಪ ನಿಮಗೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಚೆನ್ನಾಗಿ ನೋಡಿ ಎಲ್ಲದನ್ನು ಅದು ಹೊಂದ್ಕೋಬೇಕು. ಆಮೇಲೆ ತಿರ್ಗಾ ಇನ್ನೂ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋದು. ಸ್ವಲ್ಪ ಬೇಯಿಸೋ ಟೈಮು ಜಾಸ್ತಿ ಇದ್ದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಏನು ಅಂತಂದರೆ ಇದು ಒಂದು ಕಡೆ ಮುದ್ದೆ ಆಗೋವರೆಗೂ ನಾವು ಚೆನ್ನಾಗಿ ಆವಾಗವಾಗ ಕೈ ಆಡಿಸ್ಕೊಂಡು ಅದರಲ್ಲಿ ಬೇಯಿಸ್ಕೊತಾ ಹೋಗಬೇಕು. ಆವಾಗ ಚೆನ್ನಾಗಾಗುತ್ತೆ. ಕೆಲವರು ಸ್ವಲ್ಪ ಹೊತ್ತಲ್ಲೇ ಮಾಡಿ ಮುಗಿಸ್ತಾರೆ, ಅಂದರೆ ಜೋರಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ. ಆದರೆ ಟೆಕ್ಸ್ಚರು ಒಂಥರ ನಿಮಗೆ ಆ ಹಲ್ವಾ ಟೆಕ್ಸ್ಚರ್ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಟೈಮ್ ಪೇಷನ್ಸು ಬೇಕಾಗುತ್ತೆ. ಇವಾಗ ನಾನು ಮುಕ್ಕಾಲು ಪಾವಷ್ಟು ಸಕ್ಕರೆ ಹಾಕಿದ್ದೀನಿ. ನೋಡಿಕೊಂಡು ನನಗಿನ್ನೂ ಬೇಕು ಅಂತಂದರೆ ಮತ್ತೆ ನಾನು ಸೇರಿಸ್ತೀನಿ. ಇದನ್ನು ಸೇರಿಸ್ಬಿಟ್ಟು ನಾನು ಒಂದು ರೌಂಡು ಇದನ್ನ ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ನಿಮ್ಮ ಮನೆಯಲ್ಲಿ ಯಾವ ಸ್ವೀಟ್ ಜಾಸ್ತಿ ಮಾಡ್ತೀರಾ, ಮನೆಯಲ್ಲಿ ಇರೋ ಜನಕ್ಕೆಲ್ಲ ಏನು ಸ್ವೀಟ್ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದು ಚೆನ್ನಾಗಿ ಬೇಯಬೇಕು. ಅದೇನೇ ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆನೂ ರಸ ಬಿಡುತ್ತಲ್ವ, ನೀರು ಬಿಡುತ್ತೆ, ಅದರಲ್ಲೇ ಮತ್ತೆ ಅದು ಬೇಯಲಿ. ಇನ್ನೊಂದು ಸ್ವಲ್ಪ ಸಕ್ಕರೆ ಉಳಿಸಿದ್ನಲ್ಲ, ಅದನ್ನು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಟ್ಟಿಗೆ ನೀವು ಫಸ್ಟಿಗೆ ಹಾಕುವಾಗಲೇ ಸಕ್ಕರೆ ಹಾಕೋಬೋದು. ಏನು ಅಂದರೆ ಫಸ್ಟು ತರಕಾರಿ ನೀವು ಹಾಕಿರ್ತೀರಲ್ವ ಬೀಟ್ರೂಟು, ಅದು ಫಸ್ಟು ಬೆಂದಿರಬೇಕು, ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಬೇಯೋದೇ ಇಲ್ಲ ಎಷ್ಟೊತ್ತಿಗೂ. ನೋಡಿ, ಇವಾಗ ಫಸ್ಟಿಗೆ ಹಾಕಿದಾಗ ನಾವು ಬೀಟ್ರೂಟ್ದು ಬಣ್ಣ ಮತ್ತು ಟೆಕ್ಸ್ಚರ್ ಯಾವುದಿತ್ತೋ ಇವಾಗ ಆ ಟೆಕ್ಸ್ಚರ್ ಇಲ್ಲ. ಚೆನ್ನಾಗಿ ಅದು ಕುಸಿದಿದೆ ಮತ್ತು ಒಳ್ಳೆ ಮೆತ್ತಗೆ ಒಂಥರ ಮಷಿಯಾಗಿ ಆಗಬೇಕದು. ಆ ಥರ ನೋಡಿ, ಒಂದು ಮುದ್ದೆ ಥರ ಆಗೋವರೆಗೂ ನೋಡಿ ಈ ಥರ ಚೆನ್ನಾಗಿ ಅದು ಆಗಿದೆ ಅಂತ ಅರ್ಥ. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಟೈಮ್ ಕೊಡಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆಗಿಂತ ಜಾಸ್ತಿನೇ ಬೇಕಾಗುತ್ತೆ ಕೆಲವು ಸತಿ. ಸಣ್ಣೂರಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು. ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಒಳ್ಳೆ ಗಾರ್ನಿಷ್ ಮಾಡಿಬಿಟ್ಟು ಘಮ್ಮನ್ನೋ ಹಾಗೆ ಇದು ಮಾಡಿಕೊಂಡ್ರೆ ಕಲಿಸ್ಕೊಂಬಿಟ್ರೆ ಬೀಟ್ರೂಟ್ ಹಲ್ವ ರೆಡಿ. ನಿಮಗೆ ಮಧ್ಯದಲ್ಲಿ ಡ್ರೈ ಫ್ರೂಟ್ಸು ಅಥವಾ ನಟ್ಸು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದಾದರೆ ಡ್ರೈ ನಟ್ಸ್ನೂ ಹಾಕೋಬೋದು. ಡ್ರೈ ಫ್ರೂಟ್ಸ್ ಅಷ್ಟು ಚೆನ್ನಾಗಿ ಸೆಟ್ ಆಗೋಲ್ಲ, ಅಂದರೆ ಬಾದಾಮಿ, ಪಿಸ್ತಾ ಆ ಥರದ್ದು, ಗೋಡಂಬಿ ಎಲ್ಲದನ್ನು ನೀವು ಫ್ರೈ ಮಾಡ್ಕೊಂಡು ತುಪ್ಪದಲ್ಲಿ ಅದನ್ನು ಸೇರಿಸ್ಕೋಬೋದು. ನಾನಿವತ್ತು ಏನೂ ಹಾಕಿಲ್ಲ, ಹಾಗೇ ಮಾಡಿದ್ದೀನಿ. ಇದಕ್ಕೆ ನೀವು ಖೋವಾ ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತೆಗೆಯುವಾಗ ಅದು ಭಾರ ಬರಬೇಕು, ಆವಾಗ ಹಲ್ವಾ ಸರಿಯಾಗಿ ಆಗಿದೆ ಅಂತ ಅರ್ಥ. ಈ ಥರದ್ದೊಂದು ಹಲ್ವಾ ನೀವು ಮಾಡಿ ನೋಡಿ, ತುಂಬ ರುಚಿಯಾಗುತ್ತೆ. ನೀವು ಬೀಟ್ರೂಟ್ ಹಲ್ವಾ ಮಾಡ್ತೀರಾ ಮನೆಯಲ್ಲಿ? ಹೇಗೆ ನಿಮ್ಗೆ ಇಷ್ಟ ಆಗುತ್ತಾ ಏನು ಅನ್ನೋದನ್ನ ನನಗೆ ಖಂಡಿತ ತಿಳಿಸಿ. ಸಖತ್ ಮಾತ್ರ ಟೇಸ್ಟ್ ಸೂಪರಾಗಿದೆ. ತುಂಬ ಚೆನ್ನಾಗಾಗಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ.